ಇದು ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ದು ಚಾರ್ಟ್ ಆಗಿರುತ್ತೆ. ನೀವು ನೋಡೋದಾದ್ರೆ 13% ರೀಸೆಂಟ್ ಆಗಿ ಹೈಕ್ ಆಗಿರೋದು, 13% ಒಳ್ಳೆ ಮೂವ್ಮೆಂಟ್ ಅನ್ನ ಕೊಟ್ಟಿರೋದು ಇಂಡಿಯನ್ ಡಿಫೆನ್ಸ್ ಸೆಕ್ಟರ್. ರೀಸನ್ ಏನು ಅಂತ ನಿಮ್ಗೂ ಗೊತ್ತಿರುತ್ತೆ. ಇಂಡಿಯಾ ಪಾಕಿಸ್ತಾನ್ ವಾರ್ ನ್ಯೂಸ್ ಏನ್ ಬಂತು, ಈ ಇಂಡಿಯಾ ಪಾಕಿಸ್ತಾನ್ ವಾರ್ ನ್ಯೂಸ್ ಇಂದ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಹೈಲಿ ಫೋಕಸ್ ಅಲ್ಲಿ ಇದ್ವು ಅಂತ ಹೇಳ್ಬೋದು. ಹೌದು, ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಸ್ಟಾಕ್ಸ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ರೀಸೆಂಟ್ ಆಗಿ ನಡೀತಾ ಇರುವಂತಹ ಇಂಡಿಯಾ ಪಾಕಿಸ್ತಾನ್ ವಾರ್ ನ್ಯೂಸ್ ಇರ್ಬೋದು, ಅದಾದ್ಮೇಲೆ ಇಂಡಿಯಾ ಪಾಕಿಸ್ತಾನ್ ಸೀಸ್ ಫೈರ್ ಆಗಿದ್ದು, ಇಂಡಿಯಾ ಪಾಕಿಸ್ತಾನ್ ಕದನ ವಿರಾಮವನ್ನ ಘೋಷಿಸಿದ್ದು ಎಲ್ಲರಿಗೂ ನಮ್ಗೆ ಗೊತ್ತೇ ಇದೆ. ಇಂಡಿಯಾ ಪಾಕಿಸ್ತಾನ್ ಕಂಪ್ಲೀಟ್ ಯುದ್ಧ ಅನ್ನೋದು ನಿಂತಿಲ್ಲ, ಸದ್ಯಕ್ಕೆ ಅದು ವಿರಾಮ ಆಗಿರುತ್ತೆ. ಪಾಕಿಸ್ತಾನ್ ಏನಾದ್ರೂ ಮತ್ತೆ ಬಾಲ ಬಿಚ್ಚಿದ್ರೆ ನಮ್ಮ ಇಂಡಿಯಾ ತನ್ನ ಶಕ್ತಿಯನ್ನ ಪ್ರದರ್ಶಿಸುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದೇ ಕಾರಣಕ್ಕೆ ಡಿಫೆನ್ಸ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದೆ ಇದೇ ತರಹದ ಒಂದು ಸಿಚುವೇಶನ್ ಏನಾದ್ರೂ ಕ್ರಿಯೇಟ್ ಆದ್ರೆ ನಾವು ಇಂಡಿಯನ್ ಡಿಫೆನ್ಸ್ ಏನಿದೆ ಅದು ತುಂಬಾನೇ ಬಲಪಡಿಸಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನಿದೆ ತುಂಬಾನೇ ಆ ಪರ್ಟಿಕ್ಯುಲರ್ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ಗೆ ಫಂಡ್ಸ್ ಅನ್ನ ಅಲೋಕೇಶನ್ ಮಾಡೋದಿರ್ಬೋದು, ನೀವು ಪ್ರಾಜೆಕ್ಟ್ಸ್ ಅನ್ನ ತಗೊಂಡ್ಬರೋದು ಇರ್ಬೋದು ಮಾಡ್ತಾ ಇದೆ. ಸೊ ಈ ಟೈಮ್ ಅಲ್ಲಿ ನಾವು ಫೋಕಸ್ ಮಾಡಬೇಕಾಗಿರುವಂತಹ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಈ ಲಿಸ್ಟ್ ಅಲ್ಲಿ ಬರುವಂತಹ ಮೊದಲನೇ ಸ್ಟಾಕ್ ಬಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅಂತ. ಹೌದು, HAL ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3 ಲಕ್ಷ ಕೋಟಿ ಇರುತ್ತೆ. HAL ಬಂದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ ಕ್ರಾಫ್ಟ್ ಇರ್ಬೋದು, ಅದೇ ರೀತಿ ರಿಪೇರ್ ವರ್ಕ್ ಇರ್ಬೋದು, ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಎಲ್ಲವನ್ನ ನೋಡ್ಕೊಳ್ತಾ ಇದೆ. ಈ ಕಂಪನಿಯಲ್ಲಿ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗುವ ವಿಷಯ ಏನಾದ್ರೂ ಇದ್ರೆ ROCE ಮತ್ತೆ ROE ಅಂತ ಹೇಳ್ಬೋದು. ಹೌದು, ROCE 38% ಇದ್ರೆ ROE 28% ಇದೆ. ಎರಡು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ರಿಸರ್ವ್ಸ್ ಅನ್ನ ನಾವು ನೋಡೋದಾದ್ರೆ 30,000 ಕೋಟಿ ರಿಸರ್ವ್ಸ್ ಇದ್ರೆ ಸಾಲ ಮುಕ್ತ ಕಂಪನಿ ಆಗಿರುತ್ತೆ, ಯಾವುದೇ ರೀತಿಯ ಸಾಲ ಇಲ್ಲ. ಅದೇ ರೀತಿ ಈ ಕಂಪನಿಯ ಆರ್ಡರ್ ಬುಕ್ ಅಂತೂ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಈ ಕಂಪನಿಯ ಮೇಜರ್ ಆಗಿ ಆರ್ಡರ್ ಬುಕ್ ಅನ್ನ ನಾವು ನೋಡೋದಾದ್ರೆ 94,000 ಕೋಟಿ ಆರ್ಡರ್ ಬುಕ್ ಉಳಿಸ್ಕೊಂಡಿದೆ. 22ರಲ್ಲಿ ಫೈನಾನ್ಷಿಯಲ್ ಇಯರ್ 82,000 ಕೋಟಿ ಇತ್ತು, ಈಗ ಅದು 94,000 ಕೋಟಿಯಷ್ಟು ಆರ್ಡರ್ ಬುಕ್ ಅನ್ನ ಉಳಿಸ್ಕೊಂಡಿರೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದೇ ರೀತಿ ಕಂಪನಿ ಎಕ್ಸ್ಪೆಕ್ಟಿಂಗ್ ಆರ್ಡರ್ಸ್ ಟೋಟಲಿಂಗ್ ಅರೌಂಡ್ 1,60,000 to 1,70,000 ಕ್ರೋರ್ಸ್ ವರೆಗೂ ಹೋಗುವಂತ ಚಾನ್ಸಸ್ ಇದೆ ನೆಕ್ಸ್ಟ್ 18 ಮಂತ್ಸ್ ಅಲ್ಲಿ ಅಂತ ನೀವು ನೋಡಬಹುದು. ಹೌದು, ನೆಕ್ಸ್ಟ್ ಕೇವಲ 3 ಇಯರ್ಸ್ ಅಲ್ಲಿ 26 to 27% ಅಷ್ಟು ರೈಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಇನ್ನು ಕಂಪನಿಯ ಸೇಲ್ಸ್ ಅನ್ನ ನಾವು ನೋಡೋದಾದ್ರೆ ಸೆಪ್ಟೆಂಬರ್ ಅಲ್ಲಿ 5,977, ಅದೇ ರೀತಿ 6,957 ಕೋಟಿ ಡಿಸೆಂಬರ್ಗೆ ಬರುವಷ್ಟರಲ್ಲಿ ಅದು ರೈಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿ ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ ನೆಟ್ ಪ್ರಾಫಿಟ್ ಅನ್ನೋದು ಕನ್ಸಿಸ್ಟೆನ್ಸಿ ಆಗಿ ಉಳಿಸ್ಕೊಂಡು ಬಂದಿದ್ದಾರೆ. ಇನ್ನು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಯರ್ ಆನ್ ಇಯರ್ ನಾವು ನೋಡೋದಾದ್ರೆ ಸೇಲ್ಸ್ ಮಾರ್ಚ್ 2023ರಲ್ಲಿ 26,000 ಕೋಟಿ ಅಷ್ಟಿತ್ತು, ಈಗ 30,381 ಕೋಟಿ ಆಗಿದೆ ಮಾರ್ಚ್ 2024ಕ್ಕೆ. ನೆಟ್ ಪ್ರಾಫಿಟ್ ಕೂಡ ಅಷ್ಟೇ, 2023ರಲ್ಲಿ 5,811 ಕೋಟಿ ಇತ್ತು, 2024ಕ್ಕೆ 7,600 ಕೋಟಿ ಇದೆ. ಕಾಂಪೌಂಡಿಂಗ್ ಪ್ರಾಫಿಟ್ ಗ್ರೋತ್ ಟ್ರೈಲಿಂಗ್ 12 ಮಂತ್ಸ್ ಅಲ್ಲಿ 41% ಇದ್ರೆ, ಅದೇ ರೀತಿ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ. ರಿಟರ್ನ್ ಆನ್ ಈಕ್ವಿಟಿ 29% ಇರೋದು ಅಗೇನ್ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ವಿಷಯ ಆಗಿರುತ್ತೆ. ಇನ್ನು ಕಂಪನಿ ಪ್ರಮೋಟರ್ಸ್ 71% ಇದೆ, FIIs 12%, DIIs 8% ಅನ್ನ ಉಳಿಸ್ಕೊಂಡಿದ್ದಾರೆ, ಪಬ್ಲಿಕ್ 8% ಈ ಕಂಪನಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಓವರ್ ಆಲ್ ಆಗಿ ನಾವು ಹೇಳೋದಾದ್ರೆ ಕಂಪನಿ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಂಬರ್ 1 ಸ್ಟಾಕ್ ಆಗಿರುತ್ತೆ. ಏನಾದ್ರೂ ಡಿಫೆನ್ಸ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾರಾದ್ರೂ ನೋಡ್ತಾ ಇದ್ರೆ ಸಸ್ಟೈನ್ಡ್ ಗೌರ್ಮೆಂಟ್ ಸಪೋರ್ಟ್ ಇರೋದ್ರಿಂದ HAL ಕಂಪನಿಗೆ ಅದೊಂದು ದೊಡ್ಡ ಬೆನಿಫಿಟ್ ಆಗಿರುತ್ತೆ. PE ರೇಷಿಯೋ ಕೂಡ ಲೋವರ್ ಅಲ್ಲಿ ಇದೆ, ಇಂಡಸ್ಟ್ರಿ ಆವರೇಜ್ ಗಿಂತ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಕೂಡ ಕಾಣಿಸ್ತಾ ಇದೆ. ಒಂದು ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ HAL ಅನ್ನೋದು ನಮಗೆ ಸಿಗ್ತಾ ಇದೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ಬರ್ತಾ ಇರುವಂತದ್ದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL. ಹೌದು, ಕಂಪನಿಯ ROCE ನೋಡಿ 34.6 ಇದ್ರೆ ROE 26.3 ನಲ್ಲಿ ಟ್ರೇಡ್ ಆಗ್ತಾ ಇದೆ. ಕಂಪನಿ ROCE ಮತ್ತೆ ROE ಎರಡು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದೇ ರೀತಿ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2 ಲಕ್ಷ ಕೋಟಿಗಿಂತ ಮೇಲೆ ಇದೆ. ರಿಸರ್ವ್ಸ್ 16,000 ಕೋಟಿ ಇದ್ರೆ ಡೆಟ್ ಕೇವಲ 60 ಕ್ರೋರ್ಸ್ ಇದೆ. ಆಲ್ಮೋಸ್ಟ್ ಇದನ್ನ ಸಾಲ ಮುಕ್ತ ಕಂಪನಿ ಅಥವಾ ಡೆಟ್ ಫ್ರೀ ಕಂಪನಿ ಅಂತ ಕನ್ಸಿಡರ್ ಮಾಡಬಹುದು. ಇನ್ನು ಕಂಪನಿಯ ಕೀ ಪಾಯಿಂಟ್ಸ್ ಅಲ್ಲಿ ಬಿಸ್ನೆಸ್ ಸೆಗ್ಮೆಂಟ್ಸ್ ಅನ್ನ ನಾವು ನೋಡಲೇಬೇಕು. ಡಿಫೆನ್ಸ್ ಸೆಕ್ಟರ್ ಇಂದಾನೆ ಇವರಿಗೆ 81% ಅಷ್ಟು ಬಿಸ್ನೆಸ್ ಅನ್ನೋದು ಆಗ್ತಾ ಇದೆ ಫೈನಾನ್ಷಿಯಲ್ ಇಯರ್ 24 ಅಲ್ಲಿ ನಾವು ನೋಡೋದಾದ್ರೆ. ಇನ್ನು ನಾನ್ ಡಿಫೆನ್ಸ್ ಇಂದ 15% ಇವರಿಗೆ ಬಿಸ್ನೆಸ್ ಬರ್ತಾ ಇದೆ. ಅದೇ ರೀತಿ ಎಕ್ಸ್ಪೋರ್ಟ್ಸ್ ಇಂದ 4% ಬರ್ತಾ ಇದೆ. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಕಂಪನೀಸ್ ಡಿಫೆನ್ಸ್ ಇಂದಾನೆ ಮೇಜರ್
ಮೇಜರ್ ಪ್ರಾಫಿಟ್, ಮೇಜರ್ ಬಿಸ್ನೆಸ್, ಮೇಜರ್ ನೆಟ್ ಇನ್ಕಮ್ ಅನ್ನೋದು ಬರ್ತಾ ಇರುವಂತದ್ದು. ಇನ್ನು ಆರ್ಡರ್ ಬುಕ್ ಅನ್ನ ನಾವು ನೋಡೋದಾದ್ರೆ ಜುಲೈ 2024ಗೆ 76,000 ಕೋಟಿಯಷ್ಟು ಆರ್ಡರ್ ಬುಕ್ ಅನ್ನ ಇವರು ಉಳಿಸ್ಕೊಂಡಿದ್ದಾರೆ, ವಿಚ್ ಇಸ್ ಅಗೇನ್ ಹೈಯೆಸ್ಟ್ ಒಂದು ಆರ್ಡರ್ ಬುಕ್ ಆಗಿರುತ್ತೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅನ್ನೋದು. ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ 1954ರಿಂದ ಮ್ಯಾನುಫ್ಯಾಕ್ಚರ್, ಸಪ್ಲೈ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಅಂಡ್ ಸಿಸ್ಟಮ್ಸ್ ಟು ದ ಡಿಫೆನ್ಸ್ ಸೆಕ್ಟರ್. ಸೊ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅನ್ನ ನಮ್ಮ ಭಾರತದ ಸೇನೆಗೆ ಸಪ್ಲೈ ಮಾಡುವ ಒಂದು ಕಂಪನಿ ಆಗಿರುತ್ತೆ ಬಿಇಎಲ್. ಇನ್ನು ಲಾಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನಾವು ನೋಡೋದಾದ್ರೆ ಡಿಸೆಂಬರ್ 2024ಗೆ 1993 ಕೋಟಿಯಿಂದ ನೆಟ್ ಪ್ರಾಫಿಟ್ ಅನ್ನೋದು 1312 ಕೋಟಿಗೆ ಜಂಪ್ ಆಗಿದೆ. ಸೊ ವಿಚ್ ಈಸ್ ಒಂದು ಗ್ರೋತ್ ಅಂತೂ ಇದ್ದೇ ಇದೆ ಅಂತ ಹೇಳ್ಬೋದು. ನೀವು ನೋಡಬಹುದು ಲಾಸ್ಟ್ 3 ಕ್ವಾರ್ಟರ್ ಅಲ್ಲೂ ಕಂಪೇರ್ ಮಾಡಿದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಒಂದು ಹೈಯೆಸ್ಟ್ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಇನ್ನು ಅದೇ ರೀತಿ ಇಯರ್ ಆನ್ ಇಯರ್ ಗ್ರೋತ್ ಅನ್ನ ನಾವು ನೋಡೋದಾದ್ರೆ ಇಯರ್ ಆನ್ ಇಯರ್ ಗ್ರೋತ್ ಅಲ್ಲಿ ನೆಟ್ ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. 2023ರಲ್ಲಿ 2986 ಕೋಟಿ, ಅದೇ ರೀತಿ 2024ಕ್ಕೆ ಅದು 3985 ಕೋಟಿ ಆಗಿದೆ, ವಿಚ್ ಈಸ್ ಅಗೇನ್ ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಟಿಟಿಎಂ ಅಲ್ಲಿ ಟ್ರೈಲಿಂಗ್ 12 ಮಂತ್ಸ್ ಅಲ್ಲಿ 40% ಇನ್ಕ್ರೀಸ್ ಆಗಿದ್ರೆ, ಅದೇ ರೀತಿ ಸೇಲ್ಸ್ ಗ್ರೋತ್ ಕೂಡ 28% ಅಲ್ಲಿ ಇದೆ. ಇನ್ನು CAGR ವೆರಿ ಅಟ್ರಾಕ್ಟಿವ್ 44% ಅಲ್ಲಿ ಇದ್ರೆ, ರಿಟರ್ನ್ ಆನ್ ಈಕ್ವಿಟಿ ಅನ್ನೋದು 26% ಅಲ್ಲಿ ಇದೆ. ಸೊ ಇವೆಲ್ಲವನ್ನು ನಾವು ನೋಡೋದಾದ್ರೆ ಕಂಪನಿ ಫಂಡಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾವು ನೋಡೋದಾದ್ರೆ ಪ್ರಮೋಟರ್ಸ್ 51%, FIIs ನೋಡಿ 17%, DIIs 20%, ಪಬ್ಲಿಕ್ 10% ಅನ್ನು ಉಳಿಸ್ಕೊಂಡಿದ್ದಾರೆ. ವೆರಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರೋದು FIIs, DIIs ಮೇಜರ್ ಪಾಲನ್ನ ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಫೈನಾನ್ಷಿಯಲ್ ಹೆಲ್ತ್ ಮತ್ತೆ ಎಫಿಷಿಯಂಟ್ ಕ್ಯಾಪಿಟಲ್ ಯುಟಿಲೈಸೇಷನ್ ಅನ್ನ ಮಾಡ್ಕೊಳ್ತಾ ಇದೆ. ಕೀ ಪ್ಲೇಯರ್ ಆಗಿರುತ್ತೆ ಇಂಡಿಯಾದ ಗ್ರೋಯಿಂಗ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ. ROCE, ROE ಎರಡು ಅಟ್ರಾಕ್ಟಿವ್ ಆಗಿರೋದ್ರಿಂದ ಇದು ಒಂದು ಸ್ಟಾಕ್ ಅನ್ನ ನಾವು ಕನ್ಸಿಡರ್ ಮಾಡಬಹುದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ. ಇನ್ನು ಈ ಲಿಸ್ಟ್ ಅಲ್ಲಿ ಬರುವಂತಹ ಮೂರನೇ ಸ್ಟಾಕ್ ಬಂದು ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತ. ಹೌದು, ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಅನ್ನೋದು 1774ರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತ ಕಂಪನಿ ಆಗಿರುತ್ತೆ. ಸೊ ಈ ಕಂಪನಿ ಬಂದು ಒಂದು ಶಿಪ್ ಬಿಲ್ಡಿಂಗ್ ಕಂಪನಿ ಆಗಿದ್ದು ಸ್ಪೆಷಲೈಸೇಷನ್ ಇನ್ ಕನ್ಸ್ಟ್ರಕ್ಟಿಂಗ್ ವಾರ್ಶಿಪ್ಸ್ ಮತ್ತೆ ಸಬ್ಮೆರೀನ್ ಅಲ್ಲಿ ಇಂಡಿಯನ್ ನ್ಯಾವಿಗೆ ಸಬ್ಮೆರೀನ್ಸ್ ನ ಮತ್ತೆ ವಾರ್ಶಿಪ್ಸ್ ಅನ್ನ ಕಂಪನಿ ಬಿಲ್ಡ್ ಮಾಡಿ ಕೊಡ್ತಾ ಇದೆ. ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,00,000 ಕೋಟಿ 21,000 ಇದ್ರೆ, ROCE ನೋಡಿ ಮತ್ತೆ ROE ಎರಡು ಕೂಡ ತುಂಬಾ ಅಟ್ರಾಕ್ಟಿವ್ 44%, ROCE, ROE 35%, ಡೆಟ್ ಕೇವಲ 36 ಕೋಟಿ, ಅದೇ ರೀತಿ ರಿಸರ್ವ್ಸ್ ಅನ್ನೋದು 7,000 ಕೋಟಿ ಉಳಿಸ್ಕೊಂಡಿದ್ದಾರೆ. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ತುಂಬಾ ಅಟ್ರಾಕ್ಟಿವ್ ಆಗಿರೋದು ₹1,183 ಅಷ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ಮ್ಯಾಜಗಾನ್ ಅನ್ನೋದು ತುಂಬಾ ರ್ಯಾಲಿ ಕೊಟ್ಟಂತಹ ಒಂದು ಸ್ಟಾಕ್ ಆಗಿತ್ತು, ಇನ್ವೆಸ್ಟರ್ಸ್ ನ ಒಂದು ಫೇವರೇಟ್ ಸ್ಟಾಕ್ ಆಗಿತ್ತು PSU ಸ್ಟಾಕ್ಸ್ ಗಳಲ್ಲಿ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನಾವು ನೋಡೋದಾದ್ರೆ, ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ ಕಂಪನಿ ಸೆಪ್ಟೆಂಬರ್ 2024ಕ್ಕೆ 585 ಕೋಟಿ, ಅದೇ ರೀತಿ ಡಿಸೆಂಬರ್ 2024ಕ್ಕೆ 800 ಕೋಟಿ ಅಷ್ಟು ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಸೊ ಸಿಗ್ನಿಫಿಕೆಂಟ್ ಗ್ರೋತ್ ಅಂತೂ ಇದ್ದೇ ಇದೆ ನೆಟ್ ಪ್ರಾಫಿಟ್ ಅಲ್ಲಿ. ಅದೇ ರೀತಿ ಲಾಸ್ಟ್ ವರ್ಷದ P&L ಅನ್ನ ನಾವು ನೋಡೋದಾದ್ರೆ ಮಾರ್ಚ್ 2024ಕ್ಕೆ 1937 ಕೋಟಿ ಅಷ್ಟು ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ 35%, ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ 72% ಇದೆ, ವಿಚ್ ಈಸ್ ಅಗೇನ್ ಹೈಲಿ ಅಟ್ರಾಕ್ಟಿವ್ ಆಗಿರುತ್ತೆ. ಇನ್ನು ಸ್ಟಾಕ್ ಪ್ರೈಸ್ CAGR ನೋಡಿ 172% ಇದೆ, ರಿಟರ್ನ್ ಆನ್ ಈಕ್ವಿಟಿ 35% ಇದೆ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂದು ಮ್ಯಾಸಿವ್ ಸ್ಟಾಕ್ ಆಗಿರುತ್ತೆ ಇನ್ವೆಸ್ಟರ್ಸ್ಗೆ ರಿಟರ್ನ್ ತಂದುಕೊಡೋದ್ರಲ್ಲಿ. ಕಂಪನಿಯ ಪ್ರಮೋಟರ್ಸ್ 84% ಅನ್ನ ಉಳಿಸ್ಕೊಂಡಿದ್ದಾರೆ ಸ್ಟಾಕ್ ಹೋಲ್ಡಿಂಗ್ಸ್ ಅನ್ನ. FIIs 2%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಪ್ರೀವಿಯಸ್ ಕ್ವಾರ್ಟರ್ಸ್ಗೆ ಚೆಕ್ ಮಾಡೋದಾದ್ರೆ. ಇನ್ನು DIIs 1.46 to 1.69%ಗೆ ಸ್ಮಾಲ್ ಇನ್ಕ್ರೀಸ್ ಆಗಿದೆ. ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ವಿತ್ PE ರೇಷಿಯೋ ಕಡಿಮೆ ಇದೆ ಇಂಡಸ್ಟ್ರಿ ವ್ಯಾಲ್ಯೂಯೇಷನ್ಗೆ ನಾವು ನೋಡೋದಾದ್ರೆ. ಅದೇ ರೀತಿ ಪೊಟೆನ್ಷಿಯಲ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುವಂತ ಚಾನ್ಸಸ್ ಇದೆ. ಪ್ರಮೋಟರ್ ಹೋಲ್ಡಿಂಗ್ಸ್ ತುಂಬಾ ಚೆನ್ನಾಗಿದೆ, ಹೈಯರ್ ಪ್ರಮೋಟರ್ ಹೋಲ್ಡಿಂಗ್ಸ್ ಅನ್ನ ಕೂಡ ನಾವು ನೋಡ್ತಾ ಇದೀವಿ. ಅದೇ ರೀತಿ ಸದ್ಯಕ್ಕಿರುವಂತಹ ಸಿಚುವೇಶನ್ ಅಲ್ಲಿ, ವಾರ್ ಸಿಚುವೇಶನ್ ಅಲ್ಲಿ ಅಥವಾ ಇಂಡಿಯಾ ಪಾಕಿಸ್ತಾನ ನಡುವೆ ಆಗ್ತಾ ಇರುವಂತಹ ಈ ಪರ್ಟಿಕ್ಯುಲರ್ ಸಿಚುವೇಶನ್ಸ್ ಅಲ್ಲಿ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಅನ್ನ ನಾವು ಫೋಕಸ್ ಮಾಡಬೇಕಾಗಿರೋದ್ರಿಂದ, ಅದರಲ್ಲೂ ಕೂಡ ಸಬ್ ಮೆರೀನ್ ಸ್ಟಾಕ್ಸ್ ಅನ್ನ ಕೂಡ ನಾವು ಹೆಚ್ಚಾಗಿ ಫೋಕಸ್ ಮಾಡಬೇಕಾಗಿರುವಂತದ್ರಿಂದ ಸಬ್ ಮೆರೀನ್ ಸ್ಟಾಕ್ಸ್ ಅಲ್ಲಿ ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ ಅನ್ನೋದು ಮೊದಲಿಗೆ ಬರುತ್ತೆ. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಅಲ್ಲಿ ಈ ಮೂರು ಸ್ಟಾಕ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಹೈ ROE, ROCE ಮತ್ತೆ ಲೋ PE ರೇಷಿಯೋಸ್ ಇರಬಹುದು. ಇಂಡಸ್ಟ್ರಿ PE ರೇಷಿಯೋನ ಕಂಪೇರ್ ಮಾಡಿದಾಗ ಲೋ PE ರೇಷಿಯೋಸ್ ಕಾಣಿಸ್ತಾ ಇರೋದ್ರಿಂದ ಈ ಮೂರು ಕಂಪನೀಸು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾವೆ. ಅಟ್ ಪ್ರೆಸೆಂಟ್ ಇರುವ ಸಿಚುವೇಶನ್ ಅಲ್ಲಿ ಇಂಡಿಯನ್ ಡಿಫೆನ್ಸ್ ಸ್ಟಾಕ್ಸ್ ಮೇಲೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಈ ಮೂರು ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡಿ. ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.